ಮಕ್ಕಳು ವಿಚಾರ ಮನೆ ವಿಚಾರ ಅಂತ ಕರೆಕ್ಟಾಗಿ ಬಂತ ಪ್ರಶ್ನೆ. ನಿಗೂಢ ಪ್ರಶ್ನಾಶಾಸ್ತ್ರ ಅಂತಾನೆ ನಾವು ನಿಗೂಢವಾಗಿ ಏನೇನು ವಿಚಾರ ಇರುತ್ತೆ ಅದು ಏನು ಗೊತ್ತಿರಲ್ಲ ನಮಗೆ, ಅದನ್ನು ನಾವು ತಿಳ್ಕೊತೀವಿ. ಓಕೆ, ಒಬ್ಬರು ಏನೋ ಮದುವೆ ವಿಚಾರಕ್ಕೆ ಬಂದಿದ್ರು. ಸೊ ಹಿಂಗೆ ವ್ಯವಹಾರಕ್ಕೆ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ, ಸೊ ಪ್ರತಿಯೊಂದು ಎಕ್ಸಾಕ್ಟಾಗಿ ಎಷ್ಟು ಎಕ್ಸಾಕ್ಟಾಗಿ ಬರುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ನಿಗೂಢ ಪ್ರಶ್ನಾಶಾಸ್ತ್ರ ಅಂದರೆ ಇದೇನೆ. ಏನೇ ಮಾಡಿದ್ರು ಎಂಥದ್ದು ಮಾಡಿದ್ರು ಮುಂದುವರಿಯಕ್ಕೆ ಆಗ್ತಾ ಇಲ್ಲ. ಮಕ್ಳ ವಿಚಾರದಲ್ಲಿ ಆಗ್ಬೋದು, ವ್ಯವಹಾರದಲ್ಲಿ ಆಗ್ಬೋದು, ಮನೆ ವಿಚಾರದಲ್ಲಿ ಆಗ್ಬೋದು, ಶೂನ್ಯ ಅಂತ ಹೇಳ್ತೀವಿ. ಮುಂದೆ ಸೊ ನಾವು ಹೇಳಿದ್ದಂಗೆ ಇದೆ ಸತ್ಯ. ಏನು ಅವ್ರು ಏನು ಬಾಯಿ ಬಿಟ್ಟು 10 ರೂಪಾಯಿ ಕೇಳೋಂಥದ್ದೇ ಇಲ್ಲ ನಮ್ಮ ಭಕ್ತಿ. ಅದು ನಾವೇನು ಕೊಡ್ತೀವಿ ಅದು. ನೀವು ಬಂದಿರೋಂಥ ಉದ್ದೇಶ ಹೇಗಿದೆ ಅಂದರೆ ಒಂದು ಹೆಣ್ದೇವ್ರ ವಿಚಾರನ ಅದ್ರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀನಿ. ಸತ್ಯನ ಹೌದಾ? ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವಂಥ ಒಂದು ಕ್ಷೇತ್ರ, ದೇವಸ್ಥಾನ ಅಂತ ಹೇಳಿ ಮಾಡಿದ್ದೆ. ತುಂಬ ಜನ ಬಂದರು ಇಲ್ಲಿಗೆ. ಬಂದು ತುಂಬ ಜನ ಕವಡೆ ಶಾಸ್ತ್ರವನ್ನು, ನಿಗೂಢ ಪ್ರಶ್ನಾಶಾಸ್ತ್ರ, ನಿಗೂಢ ಕವಡೆ ಶಾಸ್ತ್ರವನ್ನು ಕೇಳಿದರು. ಇವತ್ತು ಅದಕ್ಕೋಸ್ಕರನೇ ಬಂದ ಇಲ್ಲಿಗೆ. ಸೊ ಯಾವ ರೀತಿ ಇರತ್ತೆ ಅಂತ ಹೇಳಿ. ಸೊ ಇವತ್ತು ಬಂದು ಎಲ್ಲ ಶೂಟೆಲ್ಲ ಮಾಡಿದ್ದೀನಿ. ಶೂಟೆಲ್ಲ ಮಾಡಿ ತುಂಬ ಜನ ಅವ್ರ ಪರ್ಸ್ನಲ್ ವಿಚಾರಗಳಿರತ್ತೆ. ಸೊ ಹಾಗಾಗಿ ಸರ್ ನಮ್ಮ ಫೇಸ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಗುರುಗಳು ಅವ್ರೇನು ಹೇಳ್ತಾರೆ ಕವಡೆ ಶಾಸ್ತ್ರ ಹೇಳಬೇಕಾದ್ರೆ ಅದನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಅಂದರೆ ನಿಮ್ಗೆ ಇಂಥ ಸಮಸ್ಯೆಗೆ ಬಂದಿದ್ದೀರಾ, ನೀವು ಇಂಥದಕ್ಕೆ ಇಟ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಿಗೂಢ ಪ್ರಶ್ನಾಶಾಸ್ತ್ರ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿರುವಂಥದ್ದನ್ನು ಯಥಾವತ್ತಾಗಿ ಹೇಳೋ ಅಂಥದ್ದು. ಸೊ ನಾನು ಸುಮಾರು ಒಂದು 8-10 ಪ್ರಶ್ನಾಶಾಸ್ತ್ರಕ್ಕೆ ಅಲ್ಲೇ ಕೂತಿದ್ದೆ ಪಕ್ಕದಲ್ಲಿ. ತುಂಬ ಸಾರಿ ಸಾರಿ ವೀಡಿಯೋ ಮಾಡಿದಾಗ ಸರ್ ಅಲ್ಲಿ ಹೇಳೋದನ್ನು ತೋರಿಸಿ ಅಂತ ಹೇಳಿದ್ರು. ಸೊ ಅವ್ರ ಪರ್ಸ್ನಲ್ದು ನಾವು ಹಾಗೆ ತೋರ್ಸೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಅವ್ರ ಫೇಸನ್ನು ರಿವೀಲ್ ಮಾಡಿಲ್ಲ ನಾನು ಎಲ್ಲೂ. ಸೊ ನಾವು ಮಾತಾಡ್ತೀವಿ ಅಂತ ಹೇಳಿದವ್ರನ್ನ ಕ್ಯಾಮ್ರಾ ಮುಂದೆ ಮಾತಾಡಿಸಿದ್ದೀನಿ. ಸೊ ಬನ್ನಿ, ನಿಗೂಢ ಪ್ರಶ್ನಾಶಾಸ್ತ್ರ. ಅದರಲ್ಲಿ ನೀವು ಏನು ಇಟ್ಕೊಂಡು ಬಂದಿರ್ತೀರ ಮನಸ್ಸಲ್ಲಿ ಕರೆಕ್ಟಾಗಿ ಹುಟ್ಟುತ್ತೆ. ಅದು ಆ ಕವಡೆನಲ್ಲಿ ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ಹೇಳ್ತಾರೆ. ಆಮೇಲೆ ತುಂಬ ಜನ ಕೇಳಿದ್ರು ಸರ್ ಎಷ್ಟು ಕೊಡಬೇಕು ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಯಾವುದೇ ಥರ ನಿಬಂಧನೆಗಳಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ, ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಕೊಡಬೇಕು ಅಂತ ಅನ್ಸುತ್ತೋ ಅಷ್ಟು ಕೊಟ್ಟು ಕೇಳ್ಬೋದು. ಇಲ್ಲಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ. ಸೊ ಅದಕ್ಕೆ 50-100 ಅಲ್ಲ, ಒಂದು 200-300 ಈ ಥರ ಹಾಕೋರಿದ್ದಾರೆ. ಹಾಕಿದರೆ ಏನಾಗುತ್ತೆ, ಕ್ಷೇತ್ರ ಬೆಳವಣಿಗೆ ಆಗುತ್ತೆ. ಇಲ್ಲಿ ಬಂದಂಥವ್ರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಇದೆ. ಏನು ಬೇಡ ಇನ್ ದ ಸೆನ್ಸ್ ಅಂದರೆ ಅವರು ನಾವು ಇಷ್ಟು ಅಂತ ಫಿಕ್ಸ್ ಮಾಡೋದು ಬೇಡ ಅಂತ ಹೇಳಿ. ಸೊ ಇದಿರೋದು ಅರ್ಕಲ್ಗೂಡು ತಾಲೂಕು, ಹಾಸನ ಜಿಲ್ಲೆ. ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಿಂದ ಕೇವಲ 3 ಕಿಲೋಮೀಟರ್ ಇದೆ ಕತ್ತಿ ಮಲ್ಲೇನಹಳ್ಳಿ ಅಂತ ಹೇಳಿ. ಭಾಳ ಒಂದು ಸುಂದರವಾದಂಥ ವಾತಾವರಣದ ಮಧ್ಯದಲ್ಲಿರ್ತಕ್ಕಂಥ ಅರೆಮಲೆನಾಡು ಅಂತ ನಾನು ಪ್ರತಿ ಸಾರಿ ಹೇಳ್ತೀನಿ. ಇಲ್ಲೊಂದು ಕೆರೆ ಇದೆ ಹಿಂಭಾಗದಲ್ಲಿ. ಅಂದರೆ ನಮ್ಗೆ ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣ ಕೆರೆ ಸಿಗುತ್ತೆ. ಇಲ್ಲಿ ದೇವಸ್ಥಾನ ಶೈಲಿ ಏನು ನೋಡ್ತಾ ಇದ್ದೀರಿ, ಇದು ಅರೆಮಲೆನಾಡಿನ ಶೈಲಿ. ಇಲ್ಲಿರ್ತಕ್ಕಂಥವ್ರು ಆದಿಶಕ್ತಿ ಮಹೇಶ್ವರಿ ಅಮ್ಮನವರು. ಇಲ್ಲಿ ಅಮ್ಮನ ಹೂಪ್ರಸಾದ ಕೂಡ ಆಗುತ್ತೆ. ಅದ್ರ ಜೊತೆಯಲ್ಲಿ ಕವಡೆ ಶಾಸ್ತ್ರ ಆಗುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ಅಲ್ಲಿ ನಾನು ಒಳಗಡೆ ಹೇಳ್ತೀನಿ. ಅಂದರೆ ಮಾಹಿತಿ ಇನ್ ದ ಸೆನ್ಸ್ ಯಾವ ರೀತಿ ಆಗುತ್ತೆ, ಅವರು ಗುರುಗಳು ಮಾತಾಡೋದನ್ನು ಮಾತ್ರ ಹಾಕ್ತಾಯಿದ್ದೀನಿ, ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ. ಅಲ್ಲಾಗತ್ತೆ ಕೆಲಸ, ನೀವು ಇಂಥದಕ್ಕೆ ಬಂದಿದ್ದೀರಾ, ಇಲ್ಲ ಆಗತ್ತೆ, ಇಲ್ಲ ಆಗಲ್ಲ, ಆಗಬೇಕಾದ್ರೆ ಇಂಥದ್ದು ಮಾಡಿ ಅಮ್ಮನ ಹತ್ರ ಕೇಳಿ, ಇಲ್ಲ ಆಗಬೇಕಾದ್ರೆ ಏನು ಪರಿಹಾರ ಮಾಡ್ಕೊಳ್ಬೋದು, ಪ್ರತಿಯೊಂದನ್ನು ತಿಳಿಸ್ತಾರೆ. ಸೊ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗಡೆ ಕರ್ಕೊಂಡೋಗಿ ಏನೆಲ್ಲ ಪ್ರಶ್ನೆಗಳಾಗತ್ತೆ, ಹೆಂಗಾಗತ್ತೆ ನಿಗೂಢ ಪ್ರಶ್ನೆ, ಅವ್ರು ಯಾವ ರೀತಿ ಕವಡೆ ಶಾಸ್ತ್ರವನ್ನು ಹೇಳ್ತಾರೆ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಒಬ್ಬೊಬ್ರದ್ದು ಒಂದೊಂಥರ ಪ್ರಶ್ನೆ ಇದೆ. ನಾನೇ ಸುಮಾರು ನೋಡಿದೆ, ನಾನು ಅಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ನಾನು ಸ್ಟಾರ್ಟಿಂಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಒಬ್ಬರು ಬಂದರು, ಅವ್ರಿಗೆ ಮನೆದು ಸಮಸ್ಯೆ ಬಂತು. ಮನೆ ಸಮಸ್ಯೆ ಪ್ಲಸ್ ಗಂಡನ ಸಮಸ್ಯೆ ಅಂಥೇಳಿ ಬಂತು. ಗಂಡಲ್ಲಿ ನೀರು ಹಾಕ್ಕೊಂಡ್ರು, ಇಲ್ಲ ಈ ಥರ ಆಗಿದೆ, ಈ ಥರ ಆಗ್ತಾಯಿದೆ ಅಂಥೇಳಿ. ಸೊ ಅದಕ್ಕೇನು ಪರಿಹಾರ ಮಾಡ್ಕೊಡ್ಬೇಕು ಅಂತ. ಇನ್ನೊಬ್ರು ಏನೋ ದೇವಸ್ಥಾನದ ವಿಚಾರಕ್ಕೆ ಬಂದಿದ್ರು, ಮತ್ತೊಬ್ಬರು ಏನೋ ಮದುವೆ ವಿಚಾರಕ್ಕೆ ಬಂದಿದ್ರು. ಸೊ ಹಿಂಗೆ ವ್ಯವಹಾರಕ್ಕೆ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ. ಸೊ ಪ್ರತಿಯೊಂದು ಎಕ್ಸಾಕ್ಟಾಗಿ ಎಷ್ಟು ಎಕ್ಸಾಕ್ಟಾಗಿ ಬರುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ನಿಗೂಢ ಪ್ರಶ್ನಾಶಾಸ್ತ್ರ ಅಂದರೆ ಇದೇನೆ. ಸೊ ನಂಬಂಥವ್ರಿಗೆ ಖಂಡಿತ ಆಗುತ್ತೆ. ಅಂದರೆ ಹರಕೆ ಮಾಡ್ಕೊಂಡು ಬರಬೇಕು, ಹರಕೆ ಮಾಡ್ಕೊಳ್ಬೇಕು. ಅಲ್ಲೋಗಿ ನನಗೆ ಇಂಥ ಪ್ರಶ್ನೆ ಹುಟ್ಟಬೇಕು, ನನ್ನ ಮನಸ್ಸಲ್ಲಿ ಇಂಥ ಪ್ರಶ್ನೆ ಇದೆ ಅಂಥೇಳಿ 100% ಉಡತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಒಳ್ಳೆಯದಾಗುತ್ತೆ. ಅದೇನು ಸ್ವಲ್ಪ ಮನೆಗಡೆ ನಮ್ಮ ಮಗಂದೇನು ಮನೆ ವಿಚಾರನೇ ನಾನು ಸ್ವಲ್ಪ ಒಂದಾಗ್ಬಿಟ್ಟಿದ್ದಾನೆ. ಅದೇ ವಿಚಾರಕ್ಕೆ ನಾನು ಕೇಳಿದ್ದು. ಈಗ ನಾನು ಸ್ವಲ್ಪ ವ್ಯಾಪಾರದಲ್ಲಿದ್ದು. ಯಜಮಾನ್ರ ಇವಾಗ ಬಂದ್ರಲ್ಲ, ನೀವು ನಿಗೂಢ ಕವಡೆ ಶಾಸ್ತ್ರ ನಡೀತಾ ಇದೆ. ಹೌದು. ಇವಾಗ ಅವರು ನಿಮ್ಮ ಕೈಲಿ ಕವಡೆ ಬಿಡಿಸಿದ ಮೇಲೆ ನೀವು ಇಂಥ ಪ್ರಶ್ನೆಗೆ ಬಂದಿದ್ದೀರಿ ಅಂತ ಹೇಳಿದ್ರು. ಹೌದು, ಕರೆಕ್ಟು. ಅವ್ರು ಹೇಳಿದಲ್ಲ ಕರೆಕ್ಟ್. ಏನು ಹೇಳಿದ್ದು ನೀವು? ಮಕ್ಕಳು ವಿಚಾರ ಮನೆ ವಿಚಾರ ಅಂತ ಕರೆಕ್ಟಾಗಿ ಬಂತ ಪ್ರಶ್ನೆ? ಆಗಲಿ, ಸತ್ಯ ಆಗಲಿ. ಪರಿಹಾರ ಆಗತ್ತೆ ಅವ್ರದ್ದು? ಆಗಲಿ, ಒಳ್ಳೇದಾಗಲಿ ತಾಯಿ ಆಶೀರ್ವಾದದಿಂದ. ಇವಾಗ ಇಲ್ಲಿ ಕವಡೆ ಶಾಸ್ತ್ರ ಕೇಳಲಿಕ್ಕೆ ಬಂದಾಗ
ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಏನು ಕೇಳಲ್ಲ. ಏನಿಲ್ಲ ಪಾಪ ಬಾಯಿ ಬಿಟ್ಟು ಏನು ಅಂತ ಕೇಳಲ್ಲ. ಏನು ನಮ್ಮ ಧರ್ಮ ಇದೋ ಅದು ಹಾಕ್ಬಿಟ್ಟು ನಾವು ಹೋಗ್ಬೋದು ಅಷ್ಟೇ. ಬೇರೆ ಇನ್ನೇನಿಲ್ಲ ಅವರು. ತುಂಬ ಜನ ಕೇಳ್ತಾರೆ ಅದನ್ನು ಎಷ್ಟು 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 ಅಂತ. ಅದಕ್ಕೆ ನಾವು ಹೇಳೋದಕ್ಕಿಂತ ಬಂದಿರೋ ಕೆಲವು ಕಡೆ ನಾವು ಕೊಟ್ಟಿದ್ದೀವಿ, ಲಕ್ಷಾನುಗಟ್ಟಲೆ ಸಾವಿರಾರುಗಟ್ಟಲೆ ಕೊಟ್ಟಿದ್ದೀವಿ. ಈ ಸ್ಥಾನದಲ್ಲಷ್ಟು ಇದು ಎಲ್ಲೂ ಇಲ್ಲ. ನಾನು ಕಂಡಂಗೆ ನನ್ನ ವಯಸ್ಸಿಗೆ ಬೇಜಾನ್ ಕಷ್ಟಕ್ಕೋಸ್ಕರ ಸುತ್ತಬಿಟ್ಟಿದ್ದೀನಿ. ಇಡೀ ಬಳ್ಳಾರಿ ಎಲ್ಲ ಸುತ್ತಿದ್ದೀನಿ, ಲಕ್ಷಾನುಗಟ್ಟಲೆ ಕೊಟ್ಟಿದ್ದೀನಿ. ಈಗಲೂ ಕೊಟ್ಟಿದ್ದೆ. ಮೊನ್ನೆ ಏನೋ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಈಗ ನಾನು ನಿಜ ಸುಳ್ಳು ಅಂತ ಈಗ ಗೊತ್ತಾಯಿತು. ಇದು ಸತ್ಯ. ಸೊ ನಾವು ಹೇಳಿದ್ದಂಗೆ ಇದೆ ಸತ್ಯ. ಏನು ಅವ್ರು ಏನು ಬಾಯಿ ಬಿಟ್ಟು 10 ರೂಪಾಯಿ ಕೇಳೋ ಅಂತಾನೆ ಇಲ್ಲ. ನಮ್ಮ ಭಕ್ತಿ ಅದು. ಹೌದು, ನಾವೇನು ಕೊಡ್ತೀವೋ ಅದು ಅವ್ರು ಏನು ಅಂತಲೇ ಕೇಳೋದಿಲ್ಲ. ಆಗಲಿ ಯಜಮಾನ್ರೆ. ಸರಿ. ನೀವು ಬಂದಿರೋಂಥ ಉದ್ದೇಶ ಹೇಗಿದೆ ಅಂದರೆ ಒಂದು ಹೆಣ್ದೇವ್ರ ವಿಚಾರನ ಅದ್ರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀನಿ. ಸತ್ಯನಾ? ಹೌದಾ? ಅಡೆತಡೆ ಆಗ್ತಿದೆ ತಾಯಿ. ಅದು ನನಗೆ ಗೊತ್ತಿಲ್ಲ ಅಮ್ಮ. ಒಳ್ಳೆ ಬಂದಿರೋಂಥ ವಿಚಾರಕ್ಕೆ ಬಂದಿದೆ, ಹೆಣ್ದೇವ್ರ ಸಂಬಂಧಪಟ್ಟಂಗೆ ಬಂದಿದ್ದೀರಿ. ಈ ವಿಚಾರ ಹೇಗಿದೆ ಅಂದರೆ ಬೇರೆಯವರಿಂದ ತುಂಬ ತೊಂದರೆ ಆಗುತ್ತೆ ಅಮ್ಮ. ಒಳ್ಳೇದಾಗುತ್ತೆ. ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡ್ರವ. ಮಡ್ಲಕ್ಕಿ ಸಾಮಾನು ಮುತ್ತೈದೆಗೆ ಏನು ಬೇಕು ಅದನ್ನು 3 ಬಾರಿ ಕೊಡಿ. 3 ಸತಿ ನಿಮ್ಮ ಮನೆಯಿಂದಲೇ ತರಬೇಕು. ನಿಮ್ಮ ಮನೆಯಿಂದಲೇ ತಂದು ಅವ್ರ ಮಡ್ಲದ 3 ಸತಿ ಕೊಡಿ. ಖಂಡಿತ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತದೆ. ಅಮ್ಮನವ್ರ ವಿಚಾರ ಅಮ್ಮನವ್ರು ಕೇಳ್ಕೊಳ್ಳಿ. ನೋಡವ ನಿಂತ ವಿಚಾರಕ್ಕೆ ಬಂದಿದೆ, ಈ ರೀತಿ ಪ್ರಶ್ನೆ ಬಂದಿದೆ ಇಲ್ಲಿ, ಅದೇ ರೀತಿ ಪ್ರಶ್ನೆ ಗೊತ್ತಾ, ನೀವು ಏನಕ್ಕೆ ಬಂದಿದೆ ಅಂತ ಗೊತ್ತಲ್ವಾ? ಅಮ್ಮನವರೇ ಇದ್ದಾರೆ, ಅವರೇ ನೋಡ್ಕೊಳ್ತಾರೆ. ಮಡ್ಲಕ್ಕಿ ತಗೊಬನ್ನಿ. ಮಡ್ಲಕ್ಕಿ ತಂದು ಮತ್ತು ನಾನು ಕಟ್ ಮಾಡ್ಕೊಡ್ತೀನಿ. ತಗೊಂಡೋಗಿ ನಿಮ್ಮ ದೇವಸ್ಥಾನದ ಮನೇಲಿದೆ ದೇವಸ್ಥಾನ ಮನೇಲಿ ಇದೆಯಾ? ಆಯ್ತು, ಅಲ್ಲೇ ಇಟ್ಟು ಪೂಜೆ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ನೋಡೋಣ, ನೆಡ್ಸ್ಕೊಡ್ತೇವೆ ಇದನ್ನ. ಕಟ್ ಮಾಡಿಸ್ಕೊಳ್ಳಿ ಒಂದು. ನೀವು ಇರುವಂಥ ಸ್ಥಳದಲ್ಲೇ ನಿಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಒಂದು ತಡೆ ಮಾಡಿಸಿ. ಎಲ್ಲ ಫುಲ್ ಸುತ್ತ 8 ಕಡಿಕುವೆ ಒಂದು ಅಷ್ಟ ಕಟ್ಟು ಅಂತ ಕಟ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಏನು ಕೊಡ್ತೀನಿ ಇಲ್ಲೇ ಒಂದು ತೊಳ್ಳು ಮತ್ತು ಕಳಸ ಅನ್ನಲ್ಲಿ ಇದ್ರೆ ನೋಡಿ. ನೀವು ಬಂದಿರೋ ಉದ್ದೇಶ 4ನೇ ಮನೆ ಮಗನ ವಿಚಾರ ಬಂದಿರ್ತೀರಿ. ಮಗನ ವಿಚಾರದ ಬಗ್ಗೆ ಕೇಳಲಿಕ್ಕೆ ಅಂತ. ಒಳ್ಳೇದಾಗುತ್ತೆ, ತುಂಬ ಒಳ್ಳೇದಾಗುತ್ತೆ. ಬಟ್ ಇಲ್ಲಿ ಗಂಟ ಏನೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಭಾಳ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀವಿ. ಬಟ್ ಮಾಟ ಮಂತ್ರ ಮಾಡಿಸೋದು ಸ್ವಲ್ಪ ಜಾಸ್ತಿ ಇದೆ ಸ್ವಾಮಿ. ನಮ್ಮ ಮನೆಯಲ್ಲೇ ಗುಂಡಿ ತೋಡಿ ಊಟಿಟ್ಟಿದ್ದಾರೆ ಅಂತ ನಾವು ಒಂದು 10 ಕಡೆ ಕೇಳಿದ್ವಿ, 10 ಕಡೆ ಒಂದೇ ಆನ್ಸರ್ ಬಂದಿದೆ. ನಮಗೆ ಉದ್ಧಾರ ಆಗೋಕ್ಕೆ ಬಿಡ್ತಾ ಇಲ್ಲ. ನಮ್ಮ ಮಗನ ಮದುವೆ ಮಾಡ್ಬೇಕು ಸ್ವಾಮಿ, ನೀವು ನಂಬ್ತಿರೋ ಇಲ್ಲ. ನಮ್ಮ ಹತ್ರ 10 ರೂಪಾಯಿ ಇಲ್ಲ. ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಡೀತಾ ಗೊತ್ತಿಲ್ಲ. ಪವಾಡ ಅಂದ್ಕೊಳ್ಳೋದು ಖಂಡಿತ ಒಳ್ಳೇದಾಗುತ್ತೆ. ಏನು ಇಲ್ಲಿ ಗಂಟ ಈ ಕರಾಳ ರಾತ್ರಿ ಕಷ್ಟಪಟ್ಟಿದ್ರೆ ಅದನ್ನ ಬಿಟ್ಬಿಡ್ರಿ. ಇನ್ನು ಮುಂದೆ ಹಾಲಿನಂತೆ ಚಂದ್ರನ ಥರ ನಗ್ನಗ್ತಾ ಖುಷಿಯಾಗಿರ್ತೀರಿ. ತುಂಬ ಒಳ್ಳೇದಾಗುತ್ತೆ. ಸರ್, ಅಮ್ಮನವ್ರು ಬೇಡ್ಕೊಂಡು ಹೋಗ್ರಿ. ಒಬ್ಬಂಟಿಗೆ ಇದ್ದಾರೆ ಅವರು. ತಡೆಯಿಂದ ಇದು ಪರಿಹಾರ. ತಡೆ ಮಾಡಿಸ್ಕೊಳ್ಳಿ ಅಮ್ಮ, ಒಳ್ಳೇದಾಗುತ್ತೆ. ಸರಿನಾ? ಒಳ್ಳೇದಾಗುತ್ತೆ. ಸರಿ, ಪ್ರದಕ್ಷಿಣೆ ಮಾಡಿ. ಅದು ನಮ್ದು ಆಸ್ತಿದು ಕೋರ್ಟಿಗೆ ಹಾಕಿದ್ದೀವಿ. ಅದ್ರದ್ದು ನಮ್ಮ 500 ನಮಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಆಸ್ತಿಯಿಂದ ಒಳ್ಳೇದಾಗುತ್ತೆ. ಅವರು ಕೋರ್ಟಲ್ಲಿ ಹಾಕಿದ್ದೀವಲ್ಲ, ಬರುತ್ತಾ? ಒಳ್ಳೇದಾಗುತ್ತೆ ಅಂತ ಬಂದಿದೆ. 5 ಕವಡೆ ಬಂದಿದೆ, ಒಳ್ಳೇದಾಗೇ ಆಗುತ್ತೆ. ಅಮ್ಮನವರಲ್ಲಿ 9 ಬಾರಿ ಪ್ರದಕ್ಷಿಣೆ ಮಾಡಿ. ಈಗ ನನಗೆ ಇಷ್ಟು ಕೆಲಸದಲ್ಲಿ ಬಂದಿದ್ದೀನಮ್ಮ, ಇಷ್ಟು ಕೆಲಸ ನಾನು ಮಾಡ್ಕೊಡು ಅಂತೇಳಿ ಒಂದೊಂದೇ ಕೆಲಸ ಮಾಡ್ಕೊಡ್ತಾರೆ. ಒಳ್ಳೇದಾಗುತ್ತೆ. ನಾವೇನು ಮಾಡೋದು ಬೇಡ, ಏನು ಬೇಡ. ಅದನ್ನ ತಡೆ ಒಂದು ಬಿಡಿಸ್ಕೊಳ್ಳಿ. ಸರಿನಾ? ತಡೆ ಒಂದು ಹೊಡ್ಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಈಗ ಆಗಲೇ ಅವರು ದೇವ್ರದೇನೋ ವಿಚಾರಕ್ಕೆ ಬಂದಿದ್ರು. ಅದು ಕವಡೆ ಅವ್ರು ಬಿಟ್ಟಾಗ ಗೊತ್ತಾಯ್ತಾ ಇಲ್ಲ ಹಿಂಗೆ ಅಂತ ಅದು ಪ್ರೋಸೆಸ್? ಅದು ಇಲ್ಲಿ ಅವ್ರು ಏನು ಬಂದು ಕೂತ್ಕೊಳ್ತಾರೆ, ಬಂದು ಕೂತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಾವಿಲ್ಲಿ ಕವಡೆ ಮುಖಾಂತರ ಏನು ಕವಡೆ ಶಾಸ್ತ್ರದ ಮುಖಾಂತರ ನಾವು ನಿಗೂಢ ಪ್ರಶ್ನೆ ಶಾಸ್ತ್ರ ಹಾಕ್ತೀವಿ. ಅವಾಗ ಏನು ವಿಚಾರಕ್ಕೆ ಬಂದಿನ ಅಂತ ಇಲ್ಲೇ ತಿಳಿಯುತ್ತೆ. ಓಕೆ. ಅಂದರೆ ಇವಾಗ ನಾನು ನೋಡ್ದಂಗೆ 2 ವಿಚಾರ ಆಯಿತು. ಒಂದು ದೇವ್ರ ವಿಚಾರಕ್ಕೆ ಬಂದಿದ್ರು, ಇನ್ನೊಂದು ಅವರ ಮಗನ ವಿಚಾರಕ್ಕೆ ಬಂದಿದ್ರು, ಇನ್ನೊಂದು ಫಸ್ಟ್ ಒನ್ ನೋಡಿದ್ದು ನಾನು ಅವರ ಫ್ಯಾಮಿಲಿ ವಿಚಾರಕ್ಕೆ ಬಂದಿದ್ರು. ಎಲ್ಲ ಕರೆಕ್ಟ್ ಆಯಿತು. ಅಂದರೆ ಫಸ್ಟೇ ಗೊತ್ತಾಗ್ಬಿಡತ್ತೆ. ಇಲ್ಲಿ ನಿಗೂಢ ಪ್ರಶ್ನಾಶಾಸ್ತ್ರಕ್ಕೆ ಬಂದಾಗ ತಿಳಿಯತ್ತೆ. ನಿಗೂಢ ಪ್ರಶ್ನಾಶಾಸ್ತ್ರ ಅಂದರೆ ಏನು ಅಂದರೆ, ಈಗ ನಮಗೆ ಒಂದು ಡೇಟ್ ಆಫ್ ಬರ್ತ್, ಹುಟ್ಟಿ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಿಲ್ಲ.
ನಾವು ಹೇಗೆ ತಿಳ್ಕೊಬೇಕು, ನಮ್ಮ ಮನೆ ದೇವರೇ ಗೊತ್ತಿಲ್ಲ, ನಾವು ಯಾವುದು ಅಂತ ತಿಳ್ಕೊಬೇಕು ಮನೆ ದೇವರು ಅದೆಲ್ಲ ಗೊತ್ತಾಗತ್ತಾ? ಅದೆಲ್ಲ ಗೊತ್ತಾಗುತ್ತೆ. ನಿಗೂಢ ಪ್ರಶ್ನಶಾಸ್ತ್ರ ಅಂತಾನೆ, ನಾವು ನಿಗೂಢವಾಗಿ ಏನೇನು ವಿಚಾರ ಇರುತ್ತೆ ಅದೇನು ಗೊತ್ತಿರಲ್ಲ ನಮಗೆ, ಅದನ್ನ ನಾವು ತಿಳ್ಕೊಬೇಕು. ಓಕೆ. ಮನೆ ಸಂಬಂಧಪಟ್ಟಂಗೆ ಬರುತ್ತೆ ಬಂದ್ರೆ ಉದ್ದೇಶ. ನಮ್ಮ ಮಗಳು ಇಬ್ರು ಓದಿದ್ರು ಮನೆ ಸಂಬಂಧಪಟ್ಟಂಗೆ ನಿಮ್ಮ ಮನೆಯವರೇ ತಾನೇ ಅವರು, ಮಕ್ಕಳು ನಿಮ್ಮ ಮನೆಯವರೇ ಅಲ್ವಾ, ಅದ್ರ ಸಂಬಂಧಪಟ್ಟಂಗೆ ವಿಚಾರ ಇರುತ್ತೆ ಅಂತ. ನೋಡಮ್ಮ, ಅವ್ರ ಮನೆ ಸಂಬಂಧಪಟ್ಟ ವಿಚಾರ ಇದೆ, ಮಕ್ಳು ಸಂಬಂಧಪಟ್ಟಂಗೆ ಕೇಳಿಕ್ ಬಂದಿರ್ತಾರೆ. 5 ಮುಂದೆ ಬನ್ನಿ. ದೃಷ್ಟಿ ದೋಷ ಇದೆ, ಅರ್ಥ ಆಗ್ತಿದ್ಯಾ? ನೀವೇನೇ ಮಾಡಿದ್ರು ಎಂತದ್ ಮಾಡಿದ್ರು ಮುಂದುವರಿಯಕ್ ಆಗ್ತಾ ಇಲ್ಲ. ಅಂದ್ರೆ ಮಕ್ಳು ವಿಚಾರದಲ್ಲಿ ಆಗ್ಬೋದು, ವ್ಯವಹಾರದಲ್ಲಿ ಆಗ್ಬೋದು, ಮನೆ ವಿಚಾರದಲ್ಲಿ ಆಗ್ಬೋದು, ಶೂನ್ಯ ಅಂತ ಹೇಳ್ತೀವಿ, ಮುಂದೆ ಹತ್ತಕ್ ಆಗ್ತಾ ಇಲ್ಲ. ಇದು ದೃಷ್ಟಿ ದೋಷ ಅಂತ. ಈ ದೃಷ್ಟಿ ದೋಷ ಅಂತೀವಲ್ಲ, ಅದು ನಿಮ್ಗೆ ಕಾಡ್ತಿದೆ. ನರದೃಷ್ಟಿ ದೋಷ ಅಂತ ಇದು, ಸರಿನಾ? ಭೂಮಿ ತಾಯಿಲು ಒಳ್ಳೇದಾಯ್ತಲ್ಲ, ದನ ಕರಿಲು ಒಳ್ಳೇದಾಯ್ತಲ್ಲ, ಮನೇಲೆ ನಮ್ದಿಲ್ಲ, ಒಳ್ಳೇದಾಗುತ್ತೆ. ಭೈರವನಿಗೆ ಅಷ್ಟಮ ತಿಥಿ ಎಂದು ಮಂದೇವರೇ ಬುದ್ಧಿ, ನನಗೆ ಮಂದೇವ್ರ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದಿರೋದು ಭೈರವನಿಗೆ. ಭೈರವನಿಗೆ ಅಷ್ಟಮಿ ತಿಥಿ ಎಂದು ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ, ಎಲ್ಲಿ ಭೈರವ ಟೆಂಪಲ್ ಇದೆ ಅಲ್ಲಿ ಮಾಡಿ, ಅಲ್ಲೇ ಇರೋ ಮಾಡಿ ಮಾಡಿಸ್ಕೊಂಡು ಹೋಗ್ರಿ, ಎಲ್ಲ ಒಳ್ಳೇದಾಗುತ್ತೆ. 4 ಮೂಲೆನೂ ಭಗವಂತನೇ ಬುದ್ಧಿ ಒಳ್ಳೇದಾಗುತ್ತೆ. ಮತ್ತೆ ಅದೇ ಪ್ರಶ್ನೆ 3 ಬಂದಿದೆ, ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಸರಿನಾ? ಭೈರವ ಪ್ರದಕ್ಷಿಣೆ ಮಾಡಿ, ನಮ್ಮ ಮಂದೇವರೇ ಮಾಡ್ತೀನಿ ಬುದ್ಧಿ ಮಾಡಿ ಭಗವಂತ, ಪ್ರದಕ್ಷಿಣೆ ಮಾಡಿ, ಒಳ್ಳೇದಾಗುತ್ತೆ. ಮಂದೇವರೇ